ಹಾಯ್ ಹಲೋ ನಮಸ್ಕಾರ. ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಿಂದಿನ ಸಂಚಿಕೆಯನ್ನು ನೋಡಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇವತ್ತು ಮೈಸೂರು ರೈಲ್ವೆ ಮ್ಯೂಸಿಯಮಲ್ಲಿ ಇದ್ದೇನೆ. ಯಾರ ಜೊತೆ ಗೊತ್ತಿಲ್ಲ? ಗೊತ್ತು ಮಾಡ್ಕೊಳ್ಳಿ ಇವಾಗ. ನೋಡಿ, RK ಲಕ್ಷ್ಮಣ್ ಸರ್. ಹೇಗಿದ್ದೀರಾ ಸರ್? ನೀವು ಇಲ್ಲಿದ್ದೀರಲ್ಲ ಸರ್, ನೀವು ನಮ್ಮ ಜೊತೆ ಬನ್ನಿ. ಮೈಸೂರು ರೈಲ್ ಮ್ಯೂಸಿಯಮನ್ನು ನೋಡೋಣ ಸರ್ ನಿಮ್ಮ ಜೊತೆ. ನಮಗೆ ಬಹಳ ಖುಷಿ ಆಗುತ್ತೆ. ಇವ್ರು ಯಾರು ಅಂತ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ಕಾರ್ಟೂನ್ ಆರ್ಟಿಸ್ಟು, ವಿಶ್ವಪ್ರಸಿದ್ಧ ಕಾರ್ಟೂನ್ ಆರ್ಟಿಸ್ಟು. 24 ಅಕ್ಟೋಬರ್ 1921ರಲ್ಲಿ ಇವರು ಜನನ ಆಯಿತು. ಮೈಸೂರಲ್ಲಿ ಮರಣ 26 ಜನವರಿ 2015ರಲ್ಲಿ. BA ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರು. ಇವರ ಫಸ್ಟ್ ಆರ್ಟಿಸ್ಟ್ ಯಾವುದು ಅಂತ ಹೇಳಿದರೆ ಲೀಫ್ ಡಯಾಗ್ರಾಮನ್ನು ಬರೆದು ಮೆಚ್ಚುಗೆಯನ್ನು ಇವರ ಕ್ಲಾಸ್ ಮೇಸ್ಟ್ರಿಂದ ತಗೊಂಡಿದ್ರು. ಅದೇ ಇವರಿಗೆ ಪ್ರೋತ್ಸಾಹ ಆಯಿತು. ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ಕೆಲಸ ಮಾಡಿದ್ದಾರೆ. ಹಿಂದೂಸ್ತಾನ್ ಟೈಮಲ್ಲಿ ಕೆಲಸ ಮಾಡಿದ್ದಾರೆ. ಬಾಲ್ ಠಾಕ್ರೆ ಅವರು ಇವರ ಸಹೋದ್ಯೋಗಿಯಾಗಿದ್ದರು. ಇವರಿಗೆ ತುಂಬಾ ಅವಾರ್ಡ್ಗಳು ಬಂದಿದೆ ಸ್ನೇಹಿತರೆ. BD ಗೋಕುಲ್ ಇಂಡಿಯನ್ ಎಕ್ಸ್‌ಪ್ರೆಸ್ಸಿಂದ ದುರ್ಗಾರತ್ನ ಗೋಲ್ಡ್ ಮೆಡಲ್ ಅವಾರ್ಡು, ಟೈಮ್ಸ್ ಹಿಂದೂಸ್ತಾನ್ನಿಂದ ಪದ್ಮಭೂಷಣ ಪದ್ಮವಿಭೂಷಣ 2004 ಭಾರತ ಸರ್ಕಾರದಿಂದ. ಹಾಗೆಯೇ ರೋಮನ್ ಮ್ಯಾಗ್ಝಿನ್ ಪತ್ರಿಕೋದ್ಯಮಕ್ಕೆ 1984 ಮಹಾರಾಷ್ಟ್ರ, ಹಾಗೆ ಡೆಲ್ಲಿ ಮತ್ತು ನಿಮ್ಮ ಮೈಸೂರು ಗೌರವ ಡಾಕ್ಟರೇಟ್ ಕೊಟ್ಟಿದೆ. ಟೈಮ್ಸ್ ಆಫ್ ಮ್ಯಾಗ್ಝಿನ್ನು ಇವರಿಗೆ ಅವಾರ್ಡ್ ಕೊಟ್ಟಿದೆ. ಪತ್ರಿಕೋದ್ಯಮಕ್ಕೆ ಅವಾರ್ಡ್ ಸಿಕ್ಕಿದೆ. ಇದಿಷ್ಟು ಸರ್ ಬಗ್ಗೆ ಸ್ಮಾಲ್ ಇಂಟ್ರಡಕ್ಷನ್ನು. ಬಹಳ ಕಡಿಮೆ ಆಯಿತು ಸರ್. ಬನ್ನಿ ಸರ್, ಜೊತೆಗೆ ಹೋಗೋಣ ಅಂತೆ. ನಿಮ್ಮ ಮೈಸೂರಿನ ರೈಲ್ವೆ ಮ್ಯೂಸಿಯಮನ್ನು ನನಗೆ ಪರಿಚಯ ಮಾಡಿಕೊಡಿ ಸರ್. ಮಾಡೆಲ್ ಮೈಸೂರು ರೈಲ್ವೆ ಮ್ಯೂಸಿಯಮ್ ಇದು ಮಾಡೆಲ್. ವಾವ್, ಸೂಪರಾಗಿದೆ. ಗಡಿಯಾರ ಸರ್, ಹಳೇ ಕಾಲದ್ದು. ಸರ್, ಬುದ್ಧ ಸರ್, ಭಾಳ ಚೆನ್ನಾಗಿದೆ. ಆ ನೀರು ಹರಿತಾ ಇರೋದು, ಪ್ರಶಾಂತತೆ, ಬಹಳ ಚೆನ್ನಾಗಿದೆ ಅಲ್ಲ ಸರ್? ಎಷ್ಟು ಚೆನ್ನಾಗಿದೆ ಸರ್. ಕಾರ್ಟೂನಲ್ಲಿ ರೈಲಿನ ಬಗ್ಗೆನೂ ನೀವು ಕಾರ್ಟೂನ್ ಮಾಡಿರ್ತೀರ ಅಲ್ವಾ? ಮಾಡಿರ್ತೀರ ಬಿಡಿ ಸರ್. ಹೌದಾ ಸರ್? ಬನ್ನಿ ಹೋಗೋಣ ಇವಾಗ. ಮುಂದೆ ಹೋಗೋಣ. ನೀವು ತೋರಿಸ್ತಾ ಹೋಗಿ ದಾರಿನ, ನಾವು ನಿಮ್ಮ ಜೊತೆ ಬರ್ತಾ ಹೋಗ್ತೀವಿ. ಏನು ಅದ್ಭುತ ಇದೆ ಸರ್. ಮಕ್ಕಳು ಬರಬೇಕು ಸರ್. ಮೈಸೂರಿಗೆ ಬಂದಾಗ ಮಕ್ಕಳುಗಳನ್ನು ಅವ್ರ ತಂದೆ ತಾಯಿ ಕರ್ಕೊಂಬರ್ಬೇಕು. ಬಹಳ ಖುಷಿ ಪಡ್ತಾರೆ. ರೈಲು ಹೇಗಿತ್ತು, ಯಾವ್ಯಾವ ರೀತಿ ಇತ್ತು ರೈಲ್ಗಳು, ಬ್ರಿಟಿಷರ ಕಾಲದಲ್ಲಿ ರೈಲು ಹೇಗಿತ್ತು, ಈಗಿನ ಕಾಲದಲ್ಲಿ ರೈಲು ಹೇಗಿದೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ವಿತ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರಲ್ಲ ಸರ್. ಈ ಮ್ಯೂಸಿಯಮ್ಮು ಎಂಟ್ರಿ ಫೀಸು 50 ರೂಪಾಯಿ ಇದೆ. ಹಾಗೆಯೇ ಇದು ಎಲ್ಲಿದೆ ಅಂತ ಹೇಳಿದರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಕೃಷ್ಣರಾಜ ಸಾಗರ ರೋಡಲ್ಲಿದೆ ಇದು ಸ್ನೇಹಿತರೆ. 9:30ಗೆ ತೆಗೆಯುತ್ತೆ, ಸಂಜೆ 5:30 ತನಕ ಇರುತ್ತೆ. ಸೊ ಇದು ಸೆಕೆಂಡ್ ಮ್ಯೂಸಿಯಮ್ ರೈಲ್ವೇದು, ಆಯಿತಾ? ಸೊ ಫಸ್ಟ್ ಮ್ಯೂಸಿಯಮ್ಮು ರೈಲ್ವೇದು ಡೆಲ್ಲಿಲಿದೆ. ಓಕೆ, ಇದಿಷ್ಟು ಸಾಕು ಅನಿಸುತ್ತೆ ಇದರ ಬಗ್ಗೆ ಇನ್ಫಾರ್ಮೇಷನ್ನು. ಸೊ ಸ್ನೇಹಿತರೆ, ಬನ್ನಿ ಮುಂದೆ ಹೋಗೋಣ ಸರ್. ಬನ್ನಿ ಸರ್. ಇಲ್ಲೇನೋ ಮಾಡ್ತಾ ಇದ್ದಾರಲ್ಲ ಸರ್, ಸೆಲ್ಫಿ ಎಲ್ಲ ತಗೊಳ್ಬೋದು ಸರ್. ಭಾಳ ಚೆನ್ನಾಗಿದೆ ಸರ್. ಮಕ್ಕಳಿಗೂ ಭಾಳ ಖುಷಿಯಾಗತ್ತೆ. ರೈಲ್ ಬಗ್ಗೆ, ಆ ಟ್ರ್ಯಾಕಿನ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡೋದು. ಮಕ್ಕಳುಗಳನ್ನು ಪೇರೆಂಟ್ಸ್ ಕರ್ಕೊಂಬರ್ದಲ್ಲೇ ಹಾಗೆಯೇ ಟೀಚರ್ಗಳು, ಅಂದರೆ ಸ್ಕೂಲಿನ ಟೀಚರ್ಗಳು ಕರ್ಕೊಂಬರ್ಬೇಕು. ಇದೆಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಅವ್ರಿಗೆ ಕೊಡಬೇಕು. ಇಲ್ಲೆಲ್ಲ ಭಾಳ ಚೆನ್ನಾಗಿ ಬರೆದಿದ್ದಾರೆ ಇನ್ಫಾರ್ಮೇಷನ್ಸ್ಗಳನ್ನು. ಸ್ನೇಹಿತರೆ, ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ. ಸುಮ್ಮನೆ ಮನೇಲಿ ಕೂತ್ಕೊಂಡು TV ನೋಡೋದನ್ನು ಬಿಡಿ, ಹೊರಗಡೆ ಬನ್ನಿ. ಹೊರಗಡೆ ಪ್ರಪಂಚನ ತೋರಿಸಿ. ಮಕ್ಕಳಿಗೆ ಬಹಳ ಖುಷಿ ಪಡ್ತಾರೆ. ನೋಡಿ, ಆಗಿನ ಕಾಲದ ಫ್ಯಾನು, ಅಬ್ಬಬ್ಬಬ್ಬಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿದೆ ಅಲ್ಲ. ಈಗಿನ ಕಾಲದಲ್ರಿ, ಮಹಾರಾಜರ ಕಾಲದ್ದು, ಬ್ರಿಟಿಷರ ಕಾಲದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೇನೋ ಇದೆಯಲ್ಲಪ್ಪ, ಇದೇನಿದು? ಏನೋ ಒಂದು ವಾಲ್ಡ್ರೂಫ್ ಟೈಪ್. ಕನ್ನಡಿ ಮಿರರ್. ಇಲ್ಲಿ ಕೂತ್ಕೊಂಡು ಈಸಿ ಚೇರ್. ಫೋನು ಹೇಗಿದೆ ಸರ್? ಭಾಳ ಚೆನ್ನಾಗಿದೆ ಸರ್. ತುಂಬಾ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಓದಿ ಅದನ್ನು. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಮಕ್ಕಳನ್ನು ಕರ್ಕೊಂಬಂದರೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರಲ್ಲ ಸರ್. ಬಹಳ ಚೆನ್ನಾಗಿದೆ. ಆಗಿನ ಕಾಲದ ಚೇರು ಸರ್, ಬಹಳ ಚೆನ್ನಾಗಿದೆ. ಈಗಿನ ಕಾಲದ ಚೇರ್ಗಳೆಲ್ಲ ಏನು ಸರ್, ವೇಸ್ಟ್. ಹೌದಲ್ಲ ಸರ್? ಎಸ್, ನೋಡಿ ಫೋನು ಆಗಿನ ಕಾಲದ್ದು ಎಷ್ಟು ಚೆನ್ನಾಗಿದೆ. ಇದು ಮೋಸ್ಟ್ಲಿ ವಾಕಿ-ಟಾಕಿ ಇರಬೇಕಲ್ಲ ಸರ್? ಎಸ್, ಟ್ರೈನಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಇನ್ಫಾರ್ಮೇಷನ್ ಪಾಸ್ ಮಾಡೋಕ್ಕೆ ಅನಿಸುತ್ತೆ ಸರ್. ಇದೇನು ಫೋನ್ಗಳದ್ದು. ಆಗಿನ ಕಾಲದ ಫೋನ್ಗಳು ವಿವಿಧ ಬೇರೆ ಬೇರೆ ರೀತಿದೆಲ್ಲ ಇಟ್ಬಿಟ್ಟಿದ್ದಾರೆ ಸರ್. ಟೆಲಿಗ್ರಾಮು, ಫೋನು, ಡು ನಾಟ್ ಟಚ್, ಮುಟ್ಟಲ್ಲ.
ಮುಟ್ಟಕ್ಕೆ ಹೋಗಬಾರ್ದು ಅಂತಲೇ ಹೇಳಿದ್ದಾರೆ. ಸೊ ನಮ್ಮ ಹಳೆಯ ಕಾಲದ ಏನೇನು ಇದಿದೆಯಲ್ಲ ಅದನ್ನೆಲ್ಲ ನಾವು ಕಾಪಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ಇನ್ಫಾರ್ಮೇಷನ್ ಇದೆ, ಝೂಮ್ ಮಾಡಿ ನೀವು ಓದ್ಕೊಳ್ಳಿ ಆಯಿತಾ. ಎಲ್ಲ ತುಂಬಾ ಇನ್ಫಾರ್ಮೇಷನ್ಸ್ಗಳಿದೆ, ಅದನ್ನೆಲ್ಲ ನೀವು ವಿಡಿಯೋ ನೋಡ್ತಾ ಇರೋರು ಬೇಕಾದ್ರೆ ಝೂಮ್ ಮಾಡಿ ಅದನ್ನು ಓದ್ಕೊಳ್ಬೋದು. ಸೊ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಆಯಿತಾ. ಬಹಳ ಚೆನ್ನಾಗಿದೆ. ಆಹಾ ಸರ್, ಇಲ್ಲೇನೋ ಇದೆಯಲ್ಲ, ಓಹೋ ಹತ್ತಿರ ಹೋಗೋಣ ಅಲ್ಲ ಸರ್. ಎಸ್ ಓ ಇಲ್ಲೇನೋ ಇದೆಯಲ್ಲ ಸರ್. ಓಹೋ ಟ್ರೈನ್ ಮಾಸ್ಟ್ರು ಸರ್ ನಮಸ್ತೆ. ಏನೋ ಮಕ್ಕಳು ಏನೋ ಕೇಳ್ತಿದ್ದೀರಾ, ಟಿಕೆಟ್ ಕೇಳ್ತಿದ್ದೀರಾ, ಏನು ಕತೆ? ಏನಿಲ್ಲ, ಓಕೆ. ಇಲ್ಲೇನೋ ಇನ್ಫಾರ್ಮೇಷನ್ಸ್ ಇದೆ, ಝೂಮ್ ಮಾಡಿ. ಯಾಕೆ ಕ್ಯಾಮ್ರಾ ಉಲ್ಟಾ ಆಗ್ಬಿಡ್ತಲ್ಲಪ್ಪ, ಸೀದಾ ಮಾಡೋಣ. ಇದು ರೈಲ್ ಮುಂದ್ಗಡೆ ಬರ್ತಾಯಿದ್ರೆ ಅದೇನೋ ಲೈಟನ್ನು ಹೀಗೆ ಮಾಡಿ ಇದು ಮಾಡ್ತಾರಲ್ಲ, ಅದರಿರಬೇಕು. ರಾತ್ರಿ ಹೊತ್ತಲ್ಲಿ ಟ್ರೈನಿಗೆ ದಾರಿ ತೋರ್ಸೋಕ್ಕಿರಬೇಕು ಅನಿಸುತ್ತೆ ಇನ್ಫಾರ್ಮೇಷನ್ನು. ಸರಿ ಇದ್ದರೆ ಓಕೆ ಅನ್ನಿ ಸ್ನೇಹಿತರೆ, ಮೆಸೇಜ್ ಮಾಡಿ ಆಯಿತಾ ಕಮೆಂಟ್ಸಲ್ಲಿ. ತುಂಬಾ ಇನ್ಫಾರ್ಮೇಷನ್ಸ್ ಇದೆ, ಇದನ್ನು ಬೇಕಾದ್ರೆ ನೀವು ಝೂಮ್ ಮಾಡಿ ಓದ್ಬೋದು. ರೈಲ್ವೆ ಹಳಿ ಆಗಿನ ಕಾಲದಲ್ಲಿ ಹೇಗೆ ಇರ್ತಿತ್ತು ಅಂತ ಹೇಳ್ಬಿಟ್ಟು, ಈಗಿನ ಕಾಲದಲ್ಲೂ ಅದೇ ಥರ ಇದೆ. ಇದು ಮೋಸ್ಟ್ಲಿ ಅಲ್ಲೇನೋ ಒಂದು ಕೋಲ್ ಟೈಪ್ ಇದೆಯಲ್ಲ ಕಬ್ಬಿಣದ್ದು, ಅದನ್ನು ರೈಲನ್ನು ಆ ಕಡೆ ಈ ಕಡೆ ಮೋಸ್ಟ್ಲಿ ಪಾಸ್ ಮಾಡೋಕ್ಕೆ ಅನಿಸುತ್ತೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ರೈಲ್ಗಳಿದೆಯಲ್ಲಪ್ಪ, ಇದು ಶಿವಮೊಗ್ಗ ಮತ್ತು ತಾಳಗುಪ್ಪದ್ದು ರೈಲು, ಹಳೆಯ ಕಾಲದ್ದಿದು. ಇದನ್ನು ಆಮೇಲೆ ತೋರಿಸ್ತೀನಿ. ಮಕ್ಕಳು ಬಂದಿದ್ದಾರೆ ಆಯಿತಾ. ನಮ್ಮ ಓಹೋ ಇದೇನಪ್ಪ ಇದು, ಇದೇನೋ ಹಾಕಿದಾರಲ್ಲ, ಇಂಡಿಯನ್ ರೈಲ್ವೇ ಅಂತೇಳ್ಬಿಟ್ಟು. ಬಹಳ ಚೆನ್ನಾಗಿದೆ ಸ್ನೇಹಿತರೆ, ನೀವು ಕರ್ಕೊಂಬರ್ಬೇಕು ನಿಮ್ಮ ಮಕ್ಕಳುಗಳನ್ನು. ಅವರಿಗೆ ಜ್ಞಾನ ವೃದ್ಧಿನೂ ಆಗುತ್ತೆ, ಹಾಗೆಯೇ ಅವರಿಗೂ ಟೈಮ್ ಪಾಸ್ ಆಗುತ್ತೆ. ರೈಲಿಂದು ಸ್ಟ್ಯಾಂಪ್ಸ್ ಅಲ್ವ ಸರ್ ಇವೆಲ್ಲ? ಆಗಿನ ಕಾಲದಲ್ಲಿ ರೈಲಿಂದು ಸ್ಟ್ಯಾಂಪ್ಸ್ಗಳನ್ನು ಗೌರ್ಮೆಂಟು ಬಿಡುಗಡೆ ಮಾಡಿ ಇದು ಮಾಡ್ತಾಯಿತ್ತು. ನೋಡಿ ಏನೇನಿದೆ ನೋಡಿ ಅಲ್ಲಿ, ರೈಲ್ವೆ ಇನ್ ಪೋಸ್ಟಲ್ ಸ್ಟ್ಯಾಂಪ್ಸ್ ಅಂತ ಹೇಳಿ ಇದೆ ಅಲ್ವಾ. ತುಂಬಾ ಇದೆ, ರೈಲ್ ಇದ್ದಿದೆ, ಕಾರ್ ಇದ್ದಿದೆ, ಆಮೇಲೆ ತುಂಬಾ ಇದ್ದಾವೆ. ಓಹೋ ಡಿಫ್ರೆಂಟ್ ಇದ್ದಾವಲ್ಲ ಸರ್. ಭಾಳ ಚೆನ್ನಾಗಿದೆ ಸರ್. ಆಗಿನ ಬ್ರಿಟಿಷರ ಕಾಲದ್ದು ಇದೆ, ಇಂಡಿಯನ್ ಗೌರ್ಮೆಂಟಿದ್ದು ಇದೆ. ಇದೆಲ್ಲ ನೀವು ಇನ್ಫಾರ್ಮೇಷನ್ಸ್ಗಳನ್ನು ಒಂದಿನ ಬೇಕಾಗತ್ತಲ್ಲ ಸರ್, ಒನ್ ಡೇ ಫುಲ್ ಬೇಕಾಗತ್ತೆ. ಇದನ್ನೆಲ್ಲ ನೋಡಬೇಕು ಅಂತ ಹೇಳಿದರೆ, ಇದರ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಬಹಳ ಚೆನ್ನಾಗಿದೆ. ಅರ್ಜೆಂಟಲ್ಲಿ ಹೋಗೋಕ್ಕಾಗೋದಿಲ್ಲ ಸ್ನೇಹಿತರೆ. ತುಂಬಾ ಇದೆ ಇದರೊಳಗೆ ಇನ್ಫಾರ್ಮೇಷನ್ಸು. ನಾನು ಮುಂದೆ ತೋರಿಸ್ತೀನಿ, ಬಹಳ ಇನ್ಫಾರ್ಮೇಷನ್ಸು ಇದ್ದಾವೆ ನಿಮಗೆ. ಹಾಗೆಯೇ ಮಕ್ಕಳುಗಳು ಭಾಳ ಖುಷಿ ಪಡ್ತಾರೆ. ಮಕ್ಕಳು ಅಂತಲ್ಲ, ದೊಡ್ಡವರು ಸಹ, ನಾವು ಸಹ ಭಾಳ ಖುಷಿ ಪಡ್ತೀವಿ ಇದನ್ನೆಲ್ಲ ನೋಡಿ. ಟ್ರೈನಲ್ಲಿ ಹತ್ತೋದೇ ಒಂದು ಖುಷಿ ಅಂತೆ, ಅಲ್ಲಿ ಕೂತ್ಕೊಳ್ಳೋದೇ ಒಂದು ಖುಷಿ ಅಂತೆ ಆಯಿತಾ. ನೋಡಿ ಆಗಿನ ಕಾಲದ ಟ್ರೈನ್ಗಳು, ಇದು ಒಂದೊಂದು ಟ್ರೈನಿಗೂ ಒಂದೊಂದು ಇನ್ಫಾರ್ಮೇಷನ್ಸ್ಗಳನ್ನು ಇದ್ದಾವೆ ಆಯಿತಾ. ಸೊ ಆಸ್ಟಿನ್ ರೈಲ್ವೇ ಅಂತ ಹೇಳ್ಬಿಟ್ಟು 1925 ಮಾಡಿರೋಂಥದ್ದು ಒಂದು ಕಾರಿದೆ ಇದರೊಳಗೆ ಮ್ಯೂಸಿಯಮಲ್ಲಿ. ಹಾಗೆಯೇ MG ಸ್ಟೀಮ್ ಲೊಕೇಟಿವ್ 2511 ಇದನ್ನು 1963 ಮಾಡಿದರು. ಹಾಗೆಯೇ NG ಸ್ಟೀಮ್ ಅಂತೇಳ್ಬಿಟ್ಟು 119E ಅಂತೇಳ್ಬಿಟ್ಟು ಇದನ್ನು ವೆಸ್ಟ್ರನ್ ರೈಲ್ವೆ ಬಿಲ್ಟ್ ಮಾಡಿರೋದು, ಇದನ್ನು ಇಂಗ್ಲೆಂಡಲ್ಲಿ ಆಯಿತಾ. ಹಾಗೆಯೇ NG ಸ್ಟೀಮ್ ಲೊಕೊಮೋಟಿವ್ E506 ಅಂತೇಳ್ಬಿಟ್ಟು ಇಂಗ್ಲೆಂಡಲ್ಲಿ ಮಾಡಿರೋದು. MG ಸ್ಟೀಮ್ TC 37338 ಅಂತೇಳ್ಬಿಟ್ಟು ಇದನ್ನು ಅಷ್ಟೇ ಬೆಂಗಾಲ್ ಆಯ್ತಲ್ಲ, ಇಂಗ್ಲೆಂಡಲ್ಲಿ ಮಾಡಿರೋಂಥದ್ದು. ಮೀಟರ್ ಗೇಜ್ ಅಂತ ಹೇಳ್ತಾರೆ, TS ಅಂತ ಹೇಳಿದರೆ. ಸೊ ತುಂಬಾ ಇದೆ ಸ್ನೇಹಿತರೆ, ಹೇಳ್ತಾ ಹೋದರೆ ಹೇಳೋದಕ್ಕಿಂತ ನೀವು ನೋಡ್ತಾ ಹೋಗಬೇಕು ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಅಂತೇಳಿದರೆ ಅಷ್ಟು ಚೆನ್ನಾಗಿದೆ. ಹಾಗೆಯೇ ಪರಿಸರನೂ ಬಹಳ ಚೆನ್ನಾಗಿದೆ. ಇದು ನೀರು ಬಿಡೋದಲ್ವಾ, ಇದು ಗೊತ್ತಿದೆ. ಇದೇ ಸ್ನೇಹಿತರೆ ಶಿವಮೊಗ್ಗ ಮತ್ತು ತಾಳಗುಪ್ಪದ್ದು ಟ್ರೈನು. ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ. ನಾನು ಇದರಲ್ಲಿ ಕೂತ್ಕೊಂಡೆ, ಹಾಗೆಯೇ ಮಕ್ಕಳುಗಳು ಬಂದಿದ್ದರು ನನ್ನ ಜೊತೆ. ಸೊ ಅವರು ಅಷ್ಟೇ ತುಂಬ ಎಂಜಾಯ್ ಮಾಡಿದರು ಇದರಲ್ಲಿ ಕೂತ್ಕೊಂಡು. ನೀವು ನೋಡಬೇಕು ಸೀಟ್ ಹೇಗಿದೆ ಅಂತೇಳ್ಬಿಟ್ಟು, ಆಗಿನ ಕಾಲದ್ದು ಟ್ರೈನು ಒಳಗಡೆ ನೀವು ಎಂಟ್ರಿ ಕೊಡ್ತಾ ಹೋದರೆ ಗೊತ್ತಾಗತ್ತೆ. ನೋಡಿ ಸೀಟ್ ಹೇಗಿದೆ ಅಂತೇಳ್ಬಿಟ್ಟು, ನಮ್ಮ KSRTC ಬಸ್ಸಿನ ಸೀಟ್ ಇದ್ದಂಗಿದೆಯಪ್ಪ ಅಲ್ವಾ. ಅದೇ ಇದ್ದಂಗಿದೆ. ಸೊ ಟ್ರೈನು ಆಗಿಂದು ಶಿವಮೊಗ್ಗ ತಾಳಗುಪ್ಪ ಅಂತ ಹೇಳಿ ನನಗೆ ಇನ್ಫಾರ್ಮೇಷನ್ ಸಿಕ್ತು. ಮಕ್ಕಳುಗಳೆಲ್ಲ ಇದ್ದಾರೆ. ಇದೇನಪ್ಪ ಇಂಜಿನ್, ಶಬಾಷ್. ಆದ್ಯ ಪ್ರಮೋದ್, ಇವರು ಪ್ರಮೋದ್ ಅಂತೇಳ್ಬಿಟ್ಟು ನಿಮಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಗೊತ್ತಿರತ್ತೆ. ಇವರು ಧನ್ಯ ಪ್ರಮೋದ್ ಅಂತೇಳ್ಬಿಟ್ಟು
ಆದ್ಯ ಪ್ರಮೋದ್ ಮತ್ತು ಧನ್ಯ ಪ್ರಮೋದ್ ಭಾಳ ಖುಷಿ ಪಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಟ್ರೈನಲ್ಲಿ ಕೂತ್ಕೊಂಡು. ಶಿವಮೊಗ್ಗಕ್ಕೆ ಹೋಗೋಣ ಅಂತಿದ್ರು. ಶಿವಮೊಗ್ಗಕ್ಕೆ ಹೋಗೋಣ ಅಂದಿದ್ದಕ್ಕೆ ಇದ್ರಲ್ಲಿ ಕೂರಿಸ್ಬಿಟ್ಟಿದ್ವಿ ನಾವು. ಪಾಪ ಅವ್ರಿಗೆ ಗೊತ್ತಿಲ್ಲ. ಈಗ ಅವರ ದೊಡ್ಡ ಬಂದರು. ದೊಡ್ಡ ಬಂದ್ಬಿಟ್ಟು ಈಗ ಅವ್ರ ಜೊತೆನೂ ಶಿವಮೊಗ್ಗಕ್ಕೆ ಹೊರಟಿದ್ದಾರೆ. ಶಬಾಷ್, ಅವರಿಗೂ ಭಾರಿ ಖುಷಿಯಾಗಿದೆ. ಮೊಮ್ಮಕ್ಕಳ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಟ್ರೈನ್ ಹೊರಡಬೇಕು. ಎಲ್ಲರೂ ಬಂದು ಕೂತ್ಕೊಂಡ್ರಪ್ಪ. ಟ್ರೈನ್ ಬಾಗಿಲನ್ನು ಆದ್ಯ ಪ್ರಮೋದ್ ಅವರು ಹಾಕ್ತಾ ಇದ್ದಾರೆ. ಇನ್ನೂ ಒಬ್ಬರು ಬರೋರಿದ್ದಾರೆ ಅನಿಸುತ್ತೆ. ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಓಕೆ ಬಂದರು ನೋಡಿ, ಇವರೇ ನವ್ಯ ಪ್ರಮೋದ್ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಫ್ಯಾಮಿಲಿಗಳು ಸೇರ್ಕೊಳ್ತು. ಸೊ ಫ್ಯಾಮಿಲಿ ಸೇರ್ತಿದ್ದಂಗೆ ಟ್ರೈನು ಹೊರಡ್ತಪ್ಪ. ಚಿಕ್ಕು ಬುಕ್ಕು ಅಂತ ಹೇಳ್ಬಿಟ್ಟು ಹೊರಡ್ತು. ಇನ್ನೊಬ್ಬರು ಇದ್ದಾರೆ, ಮಾರ್ಪಳ್ಳಿ ಆರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು. ಅವರು ಹೊರಗಡೆ ವೀಕ್ಷಣೆ ಮಾಡ್ತಿದ್ದಾರೆ. ಟ್ರೈನಿನ ಟಿಕೆಟ್ ತಗೊಳ್ಳೋಕ್ಕೆ ಟಿ ಬರಬೇಕಲ್ಲ, ಅವ್ರು ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಇದ್ದಾರೆ. ಹಾಗಾಗಿ ಇವರೆಲ್ಲ ಕೂತ್ಕೊಂಡಿದ್ದಾರೆ ಸೀಟಲ್ಲಿ. ಫಸ್ಟೇ ಬುಕ್ ರಿಸರ್ವ್ ಮಾಡಿಸ್ಕೊಂಬಿಟ್ಟು ಕೂತ್ಕೊಂಡಿದ್ದಾರೆ. ಭಾಳ ಎಂಜಾಯ್ ಆಗುತ್ತೆ ಸ್ನೇಹಿತರೆ, ನೀವುಗಳು ಈ ಥರ ಹೋದಾಗ ನೋಡಿದಾಗ. ಇದು ನೋಡಿ ಟ್ರೈನು. ಇದನ್ನೇ ನಾನು ಹೇಳಬೇಕು ಅಂತ ಇದ್ದೆ. ಇದು ಆಗಿನ ಕಾಲದ ಮಹಾರಾಜರ ಟ್ರೈನ್. ಸೊ ಬಹಳ ಅದ್ಭುತವಾಗಿದೆ ಸ್ನೇಹಿತರೆ. ಇದನ್ನಂತೂ ನೀವು ಹೋದಾಗಂತೂ ಮಿಸ್ ಮಾಡಲೇಬಾರ್ದು. ಇದನ್ನು ನೀವು ಮಿಸ್ ಮಾಡಿದರೆ ಅಂದರೆ ಮುಗೀತು ಅಂತಲೇ. ಆಗಿನ ಕಾಲದ ಮಹಾರಾಜರುಗಳು, ನಮ್ಮ ಮೈಸೂರು ಕಾಲೇಜ ಮಹಾರಾಜರುಗಳು ಎಷ್ಟು ಚೆನ್ನಾಗಿ ಟ್ರೈನನ್ನು ಇದು ಮಾಡಿದರು ಅಂತೇಳ್ಬಿಟ್ಟು, ರಿನೋವೇಟ್ ಮಾಡಿದರು ಅಂತೇಳ್ಬಿಟ್ಟು, ಅವರು ಕೂತ್ಕೊಳ್ಳೋಕ್ಕೆ, ಅವರ ಜೊತೆ ಇರೋ ಸಹಚರರು ಇದು ಮಾಡೋಕ್ಕೆ, ಕೂತ್ಕೊಳ್ಳೋಕ್ಕೆ ಅಡುಗೆ ಮನೆ ಆಯಿತಾ, ಟೇಬಲ್ಲು ಆಯಿತಾ, ಇವೆಲ್ಲ ಇದ್ದಾವೆ. ಹಾಗೆಯೇ ಬಾತ್ರೂಮು, ವಾಶ್ರೂಮು ಎಲ್ಲ ಇದೆ ಸ್ನೇಹಿತರೆ ಇದರೊಳಗೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಬಹಳ ಖುಷಿ ಅನಿಸುತ್ತೆ ಇದೆಲ್ಲ ನೋಡಬೇಕು ಅಂದರೆ. ನಮಗೂ ಇವೆಲ್ಲ ಆಶ್ಚರ್ಯ, ಇವೆಲ್ಲ ಇತ್ತಪ್ಪ ಆಗಿನ ಕಾಲದಲ್ಲಿ. ಅಯ್ಯೋಯ್ಯೋ ಈಗಿನ ಕಾಲದಲ್ಲಿ ಇದೆ ಅಂತ ಹೇಳಿದರೆ ಅಂತ ಹೇಳ್ತೀವಿ. ಇದು ಆಗಿನ ಕಾಲದಲ್ಲೇ ಇತ್ತು ಅಂದರೆ ಅಬ್ಬಬ್ಬಬ್ಬ. ನೋಡಿ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ, ಅದನ್ನೆಲ್ಲ ಸ್ವಲ್ಪ ನೀವು ಝೂಮ್ ಮಾಡಿ ನೋಡಬೇಕಾಗತ್ತೆ ಆಯಿತಾ. ಏಕೆಂದರೆ ಇನ್ಫಾರ್ಮೇಷನ್ಸು ತುಂಬಾ ಇದೆ ಇದರೊಳಗಡೆ. ಸಾಧಾರಣ ಏನಾಗತ್ತೆ ಅಂತ ಹೇಳಿದರೆ, ನಾವು ತೋರಿಸ್ಬೇಕಾದ್ರೆ ಎಲ್ಲದನ್ನು ತೋರಿಸ್ಬೇಕು ಅಂದಾಗ ಇನ್ಫಾರ್ಮೇಷನ್ಸ್ಗಳನ್ನು ಒಂದೊಂದೇ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸಾಧ್ಯವಾದಷ್ಟು ಇನ್ಫಾರ್ಮೇಷನನ್ನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಇದು ಸ್ನಾನದ ರೂಮು, ಬಾತ್ರೂಮ್. ಇದು ಅಲ್ಲಿ ಹೀಟ್ರ್ ಇದೆ. ಆಗಿನ ಕಾಲದಲ್ಲಿ ಹೀಟ್ರ್ ಇತ್ತು. ಇದು ಕೂತ್ಕೊಳ್ಳೋ ಸಹಚರರು ಕೂತ್ಕೊಳ್ಳೋ ಅಂಥದ್ದು, ಸರ್ವೆಂಟ್ ಕೂತ್ಕೊಳ್ಳೋ ಅಂಥದ್ದು ಇದು ಆಯಿತಾ. ನೋಡಿ ಅಬ್ಬಾ ಹೇಗಿದೆ. ಈಗಿನ ಕಾಲದ ಟ್ರೈನಿಗೂ ಆಗಿನ ಕಾಲದ ಟ್ರೈನಿಗೂ ಎಷ್ಟೆಷ್ಟು ವ್ಯತ್ಯಾಸಗಳಿದ್ದಾವೆ. ತುಂಬಾ ವ್ಯತ್ಯಾಸ ಇದೆ ಸ್ನೇಹಿತರೆ. ಇದು ಆ ಕಡೆ ಈ ಕಡೆ ಹೋಗೋಕ್ಕೆ, ಪಾಸ್ ಆಗೋಕ್ಕೆ ಆಯಿತಾ. ಸೊ ಸುಮಾರಿದೆ, ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಸರ್ ಭಾಳ ಚೆನ್ನಾಗಿದೆ ಸರ್, ಲಕ್ಷ್ಮಣ್ ಸರ್. ಎಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಹೋದಾಗ ನಾನು ಹೇಳಿದ್ನಲ್ಲ, 1 ಡೇ ಸ್ಪೆಂಡ್ ಮಾಡಿ. ಇದು ರಾಜರು ಮಲಗುವಂಥದ್ದು ಟ್ರೈನಲ್ಲಿ ಕೋಣೆ ಇದು ಆಯಿತಾ. ಡೈನಿಂಗ್ ಟೇಬಲ್ ಇದೆ ಅಲ್ಲಿ, ಹಾಗೆಯೇ ಚೇರ್ ಇದೆ, ಅವರು ಕೂತ್ಕೊಂಡು ಓದೋದಕ್ಕೆ ಆಯಿತಾ. ಎಲ್ಲ ವ್ಯವಸ್ಥೆನೂ ಇದೆ ಸ್ನೇಹಿತರೆ. ಮಹಾರಾಜರ ಕಾಲದ್ದು ಅಂದರೆ ಆ ಮಹಾರಾಜರ ಅವರ ಗಾಂಭೀರ್ಯ ಏನು, ಅವರ ಇದೇನು ಅಲ್ವಾ. ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನೆಲ್ಲ ನೀವು ಝೂಮ್ ಮಾಡಿ ಓದ್ಕೊಳ್ಬೋದು. ಎಷ್ಟನೇ ಇಸ್ವಿಲಿ ಇದಾಯಿತು, ಯಾರು ಇದನ್ನು ಇದು ಮಾಡಿದರು ಅಂತೇಳೆಲ್ಲ ಇನ್ಫಾರ್ಮೇಷನ್ಸ್ ಇದೆ. ನೀವು ಅದನ್ನು ಝೂಮ್ ಮಾಡಿ ಓದ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ನೀವು ಮೈಸೂರಿಗೆ ಹೋಗಿ, ಆ ಮೈಸೂರಿಗೆ ಹೋದಾಗ ನೀವು ಕಣ್ಣಲ್ಲಿ ನೀವು ಅದನ್ನು ರಿಯಲ್ಲಾಗಿ ನೋಡಿದಾಗ ಅದಕ್ಕಾಗೋ ಅನುಭವಕ್ಕೂ ಇಲ್ಲಿ ಯೂಟ್ಯೂಬಲ್ಲಿ ನೋಡೋ ಅನುಭವಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಆದ್ರೂ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ ಮಹಾರಾಜರ ಚೇರಿದು, ಮಹಾರಾಜರ ಬೆಡ್ ಇದು. ಓಕೆ, ಅಲ್ಲಿ ಟೇಬಲ್ ಇದೆ ನೋಡಿ. ಓಕೆ, ಕೂತ್ಕೊಂಡು ಓದೋದಕ್ಕೆ ನೋಡಿ. ಫ್ಯಾನು ಮೇಲ್ಗಡೆ ಹೇಗಿದೆ, ಭಾಳ. ಅಲ್ಲಿ ನೋಡಿ ಪಿ ಒ ಪಿ ಅಂದರೆ ಈಗಿಂದು ಮೇಲ್ಗಡೆ ಫಾಲ್ ಸೀಲಿಂಗ್ ಅಂತ ಹೇಳ್ತೀವಲ್ಲ, ಅದು ಹೇಗಿದೆ ಟ್ರೈನ್ ಒಳಗಡೆ. ಅಬ್ಬಬ್ಬಬ್ಬಬ್ಬಬ್ಬ. ಇದು ಲಾಂಛನ, ಇದು ಮಹಾರಾಜರದ್ದು ಕಾಲದ್ದು ಆಯಿತಾ. ನೋಡಿ ಕೂತ್ಕೊಂಡು ಓದೋದಕ್ಕೆ ಅವರಿಗೆ ಚೇರು, ಹಾಗೆಯೇ ಒಂದು ಟೇಬಲ್ ಟೈಪು ಬಹಳ ಚೆನ್ನಾಗಿದೆ. ಇದು ಆಗ ಕನ್ಸ್ಟ್ರಕ್ಷನ್ ಹೇಗೆ ಮಾಡಿದರು ಅಂತೇಳ್ಬಿಟ್ಟು ಇದೆಲ್ಲ ಇನ್ಫಾರ್ಮೇಷನ್ಸ್ಗಳು ಇದೆ. ಲಾಂಛನ ಮೈಸೂರು ಮಹಾರಾಜರದ್ದು ನೋಡಿ, ಅಲ್ಲಿ ಬರೆದಿದ್ದಾರೆ 1986 1987 ಅಂತೇಳ್ಬಿಟ್ಟು ಆಯಿತಾ. ಸೊ ಇದು ಅಡುಗೆ ಮನೆ, ಕಿಚನ್ ಆಯಿತಾ. ಅಡುಗೆ ಮನೆ ಹೇಗಿದೆ ನೋಡಿ ಸ್ನೇಹಿತರೆ. ಅಲ್ಲೇ ರೈಲಲ್ಲಿ ಮಹಾರಾಜರಿಗೆ ಕೊಡಬೇಕಲ್ಲಪ್ಪ. ಮತ್ತು ಇದು ಬಾತ್ರೂಮು, ಇದೇನೇ ಹೀಟ್ರ್ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಆಗಿನ ಕಾಲದಲ್ಲಿ ಮಹಾರಾಜರು ಅಂದರೆ ಹೇಳಬೇಕಾ,
ನಾವು ಜನಸಾಮಾನ್ಯರೇ ಎಲ್ಲ ಮಾಡ್ಕೊಂಡಿರ್ತೀವಿ. ಇನ್ನು ಮಹಾರಾಜರು ಅವರಿಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಂಡಿರ್ತಾರೆ. ನೋಡಿ ಸ್ನೇಹಿತರೆ, ಇದೂ ಅಷ್ಟೇ. ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ. ನೋಡಿ ಎಷ್ಟು ಚೆನ್ನಾಗಿದೆ ಸರ್. ನಮ್ಮ ಆದ್ಯ ಪ್ರಮೋದ್ ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ರಪ್ಪ. ಅವಳಿಗಂತೂ ಭಾರಿ ಖುಷಿ. ಆದ್ಯ ಪ್ರಮೋದಿಗೆ ಧನ್ಯ ಪ್ರಮೋದು ಆದ್ಯ ಪ್ರಮೋದ್ ಇಬ್ಬರು ಇದ್ದಾರೆ, ದೊಡ್ಡನೂ ಇದ್ದಾರೆ ಜೊತೆಗೆ. ಶಬಾಷ್. ಆ ಕಡೆಯಿಂದ ಈ ಕಡೆ ಜಂಪ್ ಮಾಡಿಬಿಟ್ರು. ಅಲ್ಲೇನೋ ಜಂಪ್ ಮಾಡೋಕ್ಕೆ ಹೋಗ್ತಿದ್ದಾರೆ ನಮ್ಮ ಧನ್ಯ ಪ್ರಮೋದ್ ಅವರು. ಇರಲಿ, ನಾವು ಈ ಕಡೆ ನೋಡೋಣ ಅಂತೆ. ಇದೇನಿದು ಸರ್ವೆಂಟ್ ರೂಮ್. ಸರ್ವೆಂಟ್ ರೂಮ್ ಇದು. ಓಕೆ, ಹಾಗೆಯೇ ನಿಮಗೆ ಇದು ಏನಿದು ಸೊ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ. ಆಗಿನ ಕಾಲದ ಗತವೈಭವ, ಮಹಾರಾಜರು ಎಷ್ಟು ವಿಜೃಂಭಣೆಯಿಂದ ಎಲ್ಲದನ್ನೂ ಎಂಜಾಯ್ ಮಾಡ್ಕೊಂಡು ಜನಗಳನ್ನು ಕಾಪಾಡ್ಕೊಂಡು ಇರ್ತಿದ್ರು ಅಂತೇಳಿ. ಅಲ್ಲಿ ನೋಡಿ ಲೈಟ್ಸ್ಗಳು ಹೇಗಿದ್ದಾವೆ ಕಾಣಿಸ್ತಾ ಇದೆಯಲ್ಲ. ಆ ರೈಲಲ್ಲಿ ಲೈಟನ್ನು ಹೇಗೆ ಅರೇಂಜ್ ಮಾಡಿದರು ಅಂತೇಳಿ. ಇದು ನಲ್ಲಿ, ಸೊ ಬಾತ್ರೂಮು, ಇದು ಹೀಟರು. ಮತ್ತೊಂದು ಸತಿ ತೋರಿಸ್ತಾ ಇದ್ದೀನಿ. ಯಾಕೆ ಇಷ್ಟೆಲ್ಲ ತೋರಿಸ್ತಾ ಹೋಗ್ತಿದ್ದೀನಿ ಅಂದರೆ ಇನ್ ಡೀಟೇಲಾಗಿ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು. ನಾವು ಈಗಿನ ಕಾಲದ ಬಗ್ಗೆ ಮಾತಾಡ್ತಿದ್ದೀವಿ. ಆಗಿನ ಕಾಲದಲ್ಲಿ ಏನು ಹೇಗಿತ್ತು ಅಂದರೆ ನಾವು ಅವರನ್ನು ಫಾಲೋ ಮಾಡ್ತಾಯಿದ್ದೀವಿ, ಅವರು ನಮ್ಮನ್ನು ಫಾಲೋ ಅಲ್ಲ, ನಾವು ಅವರನ್ನು ಫಾಲೋ ಮಾಡ್ತಾಯಿದ್ದೀವಿ ಅಷ್ಟೇ. ಆಯಿತಾ? ಬಹಳ ಅದ್ಭುತವಾಗಿದೆ ಸ್ನೇಹಿತರೆ. ಸರ್ ನಿಮ್ಮ ಜೊತೆ ಅಂತ ನಾವು ತಿರುಗಾಡ್ತಾ ಇರೋದು ನಮಗೂ ಬಹಳ ಖುಷಿ ಮತ್ತು ಹೆಮ್ಮೆ ಸರ್. ಆಯಿತಾ? ಸೊ ಬನ್ನಿ. ಈಗ ಟ್ರೈನ್ ಹೊರಡ್ತಪ್ಪ. ನಮ್ಮ ಆದ್ಯ ಪ್ರಮೋದು, ಧನ್ಯ ಪ್ರಮೋದು, ಹಾಗೆಯೇ ನವ್ಯ ಪ್ರಮೋದು, ಹಾಗೆ ಪ್ರಮೋದ್ ಅವರು, ಇನ್ನೊಬ್ಬರು ಯಾರು ನಮ್ಮ ದೊಡ್ಡ ಇದ್ದಾರೆ, ಹಾಗೆಯೇ ಅಜ್ಜ ಬೇರೆ ಇದ್ದಾರೆ. ನೋಡಿ ತೋರಿಸ್ತೀವಿ. ಈಗ ಟ್ರೈನ್ ಹೊರಡ್ತು. ಚಿಕ್ಕ ಬುಕ್ಕು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಭಾಳ ಖುಷಿಯಾಗತ್ತೆ ಸ್ನೇಹಿತರೆ. ಸೊ ಒಂದು ರೌಂಡ್ ಫುಲ್ಲು ಆ ಮ್ಯೂಸಿಯಮ್ ಸುತ್ತ ಹೊಡಿಸ್ತಾರೆ. ಒಂದು ರೌಂಡು. ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ, ರಿಯಲ್ ರೈಲ್ವೆ ಸ್ಟೇಷನ್ನು. ಇಲ್ಲಿ ನಿವೃತ್ತಿಯಾದ ರೈಲ್ಗಳು ಇಲ್ಲಿ ಇರ್ತವೆ, ಗೊತ್ತಾಯ್ತಾ? ರಿಟೈರ್ಡ್ ರೈಲ್ಗಳು ಈ ಕಡೆ ಇದ್ದಾವೆ. ಆಯಿತಾ? ನೋಡಿ ಆ ಕಡೆ ಸೈಡಲ್ಲಿ ಇದೆಲ್ಲ ಕಾಣಿಸ್ತಿದೆಯಾ? ಅದು ರೈಲ್ವೆ ಸ್ಟೇಷನ್ನು. ಈಗಿಂದು ರೈಲ್ವೆ ಸ್ಟೇಷನ್ನು ಕಾಣಿಸ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ರೈಲ್ ಮುಂದಕ್ಕೆ ಹೋಗ್ತಾ ಇದೆ, ಸಾಗ್ತಾ ಇದೆ, ಬಂಡಿ ಸಾಗುತ್ತಿದೆ. ಆಯಿತಾ? ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ಬಟ್ ಹೋಗ್ತಾ ಇದೆ. ಟನ್ನಲ್ ಒಳಗಡೆ ಹೋಯ್ತಪ್ಪ. ಶಬಾಷ್. ಟನಲ್ ಅಂದರೆ ಟನಲ್ ಬಿಡ್ರಪ್ಪ. ಸುತ್ತ ಪರಿಸರ. ನಮ್ಮ ಪ್ರಮೋದ್ ಅವರು ಭಾರಿ ಎಂಜಾಯ್ ಮಾಡ್ತಾಯಿದ್ದಾರೆ. ಆಯಿತಾ? ಯಾರಿಗೇ ಆಗಲಿ ವಯಸ್ಸು ಇದೆಯಲ್ಲ, ವಯಸ್ಸು ದೊಡ್ಡದಿರಲಿ ಅಥವಾ ಸಣ್ಣದಿರಲಿ, ಈ ಥರ ಕೂತ್ಕೊಂಡಾಗ ಖುಷಿ ಅನಿಸುತ್ತೆ ಸ್ನೇಹಿತರೆ. ಯಾರು ಮಿಸ್ ಮಾಡಬೇಡ್ರಿ. ಇದನ್ನು ನೀವು ಹೋಗಿ ಅಲ್ಲಿ ರಿಯಲ್ಲಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಾವು ಯಾವತ್ತು ರಿಯಲ್ಲಾಗಿ ಎಂಜಾಯ್ ಮಾಡಿದಾಗ ಅದ್ರ ಸಿಕ್ಕೋ ಖುಷಿ ಇದೆಯಲ್ಲ, ಆನಂದ ಇದೆಯಲ್ಲ, ಅದು ಏನು ನಾವು ದುಡ್ಡು ಕೊಟ್ಟರು ಸಿಗೋದಿಲ್ಲ ಸ್ನೇಹಿತರೆ. ನೋಡಿ ಒಂದು ಸುತ್ತು ಹಾಗೇ ಸುತ್ತಾಕೊಂಡು ಬರ್ತಾಯಿದ್ದೀವಿ. ಮತ್ತೆ ಒಂದು ಸುತ್ತು ಹೊಡಿಸ್ತಾರೆ, ಒಟ್ಟು 2 ಸುತ್ತು ಹೊಡಿಸ್ತಾರೆ. ಆಯಿತಾ? ಟ್ರೈನಲ್ಲಿ. ಆಯಿತಾ? ಸೊ ನೋಡಿ ಮತ್ತೊಂದು ಸುತ್ತು. ಯಾರ್ಯಾರು ನೋಡಿಲ್ವೋ, ಏನೇನು ಮತ್ತೆ ಮಿಸ್ ಮಾಡ್ಕೊಂಡಿದ್ದೀರೋ ಅದನ್ನು ನೋಡಿ. ಡೊಳ್ಳು ಬಾಡ್ಸೋರು, ಪಿ ಊದೋರು, ಎಲ್ಲರೂ ತಮಟೆ ಹೊಡೆಯೋರು ಎಲ್ಲ ಇದ್ದಾರಪ್ಪ. ಓಹೋ. ಇಲ್ಲಿ ಇದು ಏನು ಗೊತ್ತಾ, ಆ ಕಡೆಯಿಂದ ಈ ಕಡೆ ಟ್ರೈನು ಇದಾಗಕ್ಕೆ ಪಾಸ್ ಮಾಡೋದಕ್ಕೆ ಇದೊಂದು ನೋಡಿ ಸ್ನೇಹಿತರೆ, 38163 ಅಂತ ಹೇಳ್ಬಿಟ್ಟು ಸರ್ ಟ್ರೈನು. ಅದಕ್ಕೆ ಒಂದೊಂದು ನಂಬರಿಗೂ ಒಂದೊಂದು ವಿಶೇಷ ಇದೆ. ಶಬಾಷ್. ನಮ್ಮ ಆದ್ಯ ಪ್ರಮೋದ್ ಅವರು ಟ್ರೈನ್ ಮೇಲ್ಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಭಾಳ ಆಸೆ ಅಂತೆ ಟ್ರೈನ್ ಮೇಲ್ಗಡೆ ಕೂರಬೇಕು ಅಂತೇಳಿ. ಹಾಗೆ ಟ್ರೈನ್ ಮೇಲ್ಗಡೆ ಕೂತಿದ್ದಾರೆ. ಪ್ರಮೋದ್ ಅವರು ಟ್ರೈನ್ ಮೇಲೆ ಹತ್ತಿದ್ದಾರೆ ಮಗಳ ಜೊತೆ. ಸೊ ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ. ಆಯಿತಾ? ಖುಷಿ ಅನಿಸುತ್ತೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರೋದು ಸ್ನೇಹಿತರೆ. ನೀವು ಹಾಗೆಯೇ ಎಂಜಾಯ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಇನ್ನೂ ಒಂದು ಇದೆ, ಅದನ್ನು ನಿಮಗೆ ತೋರಿಸ್ಲೇಬೇಕು. ಇದು ಟ್ರೈನನ್ನು ಇದು ಮಾಡೋದಕ್ಕೆ ಈಗ ಬಂದರು ನೋಡಿ ನಮ್ಮ ದೊಡ್ಡವರು, ಹಾಗೆಯೇ ಮಾರ್ಪಳ್ಳಿ ಮಂಜುನಾಥ್ ಅವರು, ಮಾರ್ಪಳ್ಳಿ ಮೀಡಿಯಾದ CEO ಮಂಜುಳಾ ಅವರು ಇದ್ದಾರೆ. ಆಯಿತಾ? ಸೊ ಫುಲ್ ಫ್ಯಾಮಿಲಿ ಇದೆ ಜೊತೆಗೆ. ಹೌದಾ? ಇಲ್ಲಿ ನಾವು ಇದ್ದೀವಿ ಸರ್. ನಾವೊಬ್ಬರು ಮಿಸ್ ಆಗಿದ್ವಿ, ಸೊ ಬಂದ್ವಿ ಇಲ್ಲಿ. ಸೊ ಮಾರ್ಪಳ್ಳಿ ಮೀಡಿಯಾದ ಮಾರ್ಪಳ್ಳಿ ಮಂಜುನಾಥ್ ಅವರು, ಹಾಗೆಯೇ CEO ಮಂಜುಳಾ ಅವರು ಇದ್ದಾರೆ ಜೊತೆಗೆ. ಆ ಕಡೆ ಫ್ಯಾಮಿಲಿನೂ ಇದೆ. ಸೊ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಟ್ರಿಪ್ ಮಾಡಿದ್ವಿ. ನೋಡಿ ಈ ಕಾರ್ ಇದೆಯಲ್ಲ, ಈ ಕಾರಿನ ವಿಶೇಷತೆ ಏನು ಅಂದರೆ ಆಸ್ಟಿನ್ ಅಂತೇಳ್ಬಿಟ್ರು, ರೈಲ್ವೆ ಕಾರ್ ಅಂತೇಳ್ಬಿಟ್ಟು. ಆಯಿತಾ? 1925 ಇದನ್ನು ಇದು ಮಾಡಿದರು. ಇದು 6 ಸೀಟರ್ ಕಾರು.
ಆಯಿತಾ. ಸೊ ಬಹಳ ಚೆನ್ನಾಗಿದೆ ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಹೋಗಿ ಎಂಜಾಯ್ ಮಾಡಿ. ಇವ್ರು ಹೇಗೆ ಆದ್ಯ ಪ್ರಮೋದ್, ಧನ್ಯ ಪ್ರಮೋದ್ ಎಂಜಾಯ್ ಮಾಡ್ತಿದ್ದಾರೋ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ, ನಿಮ್ಮ ಮಕ್ಕಳನ್ನು ಕೂಡ ನೋಡ್ಬಿಟ್ಟು ಎಂಜಾಯ್ ಮಾಡಲಿ. ನೋಡಿ, ನಾನು ಇಲ್ಲಿ ಸಣ್ಣದಾಗ ಒಂದು ಫೋಟೋ ಹೊಡಿಸ್ಕೊಂಡೆ, ನಂದೇ ಇವೆಲ್ಲ ಫೋಟೋಗಳು. ಸೊ ನೀವು ಈ ಥರ ಹೋದಾಗ ನೀವು ಫೋಟೋಗಳನ್ನು ಹೊಡೆಸ್ಕೊಳ್ಬೋದು, ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ, ಖುಷಿ ಅನಿಸುತ್ತೆ. ನಾವು ದೊಡ್ಡವರು ಸಣ್ಣವರಾಗ್ಬಿಡ್ತೀವಿ ಹೋದಾಗ. ನೋಡಿ ಬೋರ್ಡ್ಗಳನ್ನು ನೋಡಿ. ಸೊ ಫುಲ್ ಫ್ಯಾಮಿಲಿ ಫೋಟೋ ಆಯಿತಾ. ಸೊ ನಾನು ಬಂದೆ, ಫುಲ್ ಫ್ಯಾಮಿಲಿ ಫೋಟೋ. ಸೊ ಸರ್ ಟಾಟಾ ಬೈ ಬಾಯ್ ಸರ್, ಆರ್ ಕೆ ಲಕ್ಷ್ಮಣ್ ಸರ್, ಮತ್ತೆ ಸಿಗೋಣ ಸರ್. ಸೊ ನನ್ನ ಟ್ರೈನ್ ಬಂತು, ನಾನು ಹೊರಡ್ತಾ ಇದ್ದೀನಿ ಮುಂದಿನ ನಿಲ್ದಾಣಕ್ಕೆ. ಸ್ನೇಹಿತರೆ, ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಕನ್ನಡದ ಹೆಮ್ಮೆ ಯೂಟ್ಯೂಬ್ ಚಾನಲ್. ಈ ಥರದ್ದೇ ವಿಶೇಷವಾದ ನಿಮಗೆ ಗೊತ್ತಿರೋ ಅಥವಾ ಗೊತ್ತಿಲ್ಲದಿರೋ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗೋಣ ಮತ್ತೊಂದು ವಿಶೇಷದೊಂದಿಗೆ. ನಮಸ್ಕಾರ. ನನ್ನ ಜೊತೆ ಇದ್ದ ಆರ್ ಕೆ ಲಕ್ಷ್ಮಣ್ ಸರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ಸಿಗೋಣ.